ಹೇಳ್ತಾ ಇದ್ದೀನಿ, ಸಮಾಧಾನ ಮಾಡ್ಕೊ. ಸಮಾಧಾನ ಮಾಡ್ಕೊ. ಆಂಬುಲೆನ್ಸ್ ಪೊಲೀಸ್ ಎಲ್ಲರೂ ಕರ್ಸಿ. ನಾನು ಈಗಲೇ ಕಾಲ್ ಮಾಡ್ತೀನಿ, ಸಮಾಧಾನ ಮಾಡ್ಕೊ. ಈಗಲೇ ಮಾಡ್ತಿದ್ದೀನಿ. ನೀನು ಎಲ್ಲರಿಗೂ ಫೋನ್ ಮಾಡಿದ್ದೀನಿ, ಎಲ್ಲರೂ ಬಂದು ಚೆಕ್ ಮಾಡ್ತಾರೆ. ನೀನು ಸ್ವಲ್ಪ ಸಮಾಧಾನವಾಗಿರು. ದೀಪಾ, ನಿನ್ಗೇನು ಹೆಚ್ಚು ಕಮ್ಮಿ ಆಗಿಲ್ಲ ತಾನೆ? ಇಲ್ಲ ಅಕ್ಕ, ದೇವ್ರ ದಯದಿಂದ ನಂಗೇನೂ ಆಗಿಲ್ಲ. ಆದ್ರೆ ಹಸ್ಬೆಂಡನ್ ಮಾತ್ರ ನೋಡಕ್ ಆಗ್ತಿರ್ಲಿಲ್ಲ. ದೀಪ ಇಲ್ಲ ಅನ್ನೋ ನೋವ್ನ ಅವ್ರು ಹೆಂಗ್ ತಡ್ಕೋತಾರೋ ಏನೋ. ನಿನ್ ಪರಿಸ್ಥಿತಿ ನನ್ಗೆ ಅರ್ಥ ಆಗುತ್ತೆ ದೀಪಾ. ಆದ್ರೆ ನೀನ್ ಇದನ್ನೆಲ್ಲ ಮಾಡ್ತಿರೋದು ಅವನಿಗೋಸ್ಕರನೇ ತಾನೆ. ಇನ್ಮೇಲೆ ನನ್ನ ಮಗಳು ನಿಮ್ ಜವಾಬ್ದಾರಿ. ದೀಪನ ಹುಷಾರಾಗಿ ನೋಡ್ಕೊಳ್ಳಿ. ನೀವ್ ಹೇಳಿರೋ ಜಾಗದಲ್ಲೇ ದೀಪ ಇರೋದಕ್ಕೆ ವ್ಯವಸ್ಥೆ ಆಗಿದೆ. ನೀವೇನು ಯೋಚನೆ ಮಾಡ್ಬೇಡಿ, ಅವಳೆಲ್ಲ ಹುಷಾರಾಗಿರ್ತಾಳೆ. ಸರಿಯಮ್ಮ. ಹೊಲಿಸಪ್ಪ, ಹೊಡ್ತೀನಿ. ಹೊಡ್ತೀನಿ ಅನ್ಬಾರ್ದು ಮಗ, ಹೋಗ್ ಬರ್ತೀನಿ ಅಂತ ಹೇಳ್ಬೇಕು. ಇವತ್ತಿಂದ ಪ್ರಪಂಚ ದೃಷ್ಟಿನಲ್ಲಿ ನೀನು ಬದುಕಿಲ್ಲ ಅನ್ನೋದನ್ನ ನಾನು ನೆನ್ಸ್ಕೊಂಡ್ರೇನೆ ತುಂಬಾ ದುಃಖ ಆಗುತ್ತೆ. ಅಂಥದ್ರಲ್ಲಿ ಒತ್ಸಲ ನಿಮ್ಮಣ್ಣ ಅಂಬುಜ ಹೇಗೆ ಸಹಿಸ್ಕೋತಾರೆ ಅಂತಾನೆ ನನ್ಗೆ ಅರ್ಥ ಆಗ್ತಾ ಇಲ್ಲ. ಅವ್ರಿಗೆಲ್ಲ ನೀನೇ ಸಮಾಧಾನ ಮಾಡ್ಬೇಕು ಪೊಲೀಸಪ್ಪ. ಯೋಚನೆ ಮಾಡಬೇಡ, ಎಲ್ಲ ಒಳ್ಳೇದಾಗುತ್ತೆ. ಶಿವರಾಜ್, ಅಲ್ಲಿ ಹುಡುಗಿ. ಸಿಕ್ಕಿದ್ರಾ? ಇಲ್ಲ ಸರ್, ಈ ಕಡೆ ಹುಡುಗಿ. ಹಾಗೆ ಶಿವರಾಜ್, ಅಲ್ಲಿ ನೋಡಿ, ಆ ಕಡೆ ಅಲ್ಲಿ ಅಲ್ಲಿ ಆ ಮೂಲೆಯಲ್ಲಿ ಎಲ್ಲೂ ಸಿಗ್ತಾ ಇಲ್ಲ ಸರ್. ಸಾರಿ ಸರ್, ಅವ್ರು ಇಷ್ಟು ಹುಡುಗರು ಸಿಗ್ಲಿಲ್ಲ. ಆ ಬೇಜಾರು ನಮಗೂ ಇದೆ. ಅವ್ರು ಇಲ್ಲ ಒಳ್ಳೇದು. ನನ್ನ ಹಸ್ಬೆಂಡ್ ಮಾತು ಕೇಳಿ ಅವ್ರ ಮನ್ಸಲ್ಲಿರೋ ದೀಪನ ಅಳಿಸಿ ದಿಶಾಗಿ ಅವ್ರ ಮದ್ವೆ ಆಗೋದು ಅಷ್ಟು ಸುಲಭ ಅಂತ ಅನಿಸ್ತಿಲ್ಲ ಪೊಲೀಸಪ್ಪ. ದೀಪನ್ ಬದಲು ದಿಶಾ ಆ ಮನೆಗೆ ಹೋಗೋ ನಿರ್ಧಾರ ತಗೊಂಡು ನಾನೇ ದುಡುಕ್ಬಿಟ್ಟೆ ಅನಿಸ್ತಿದೆ. ಅಳಿಯಂದ್ರು ಮನಸ್ಸಿನಲ್ಲಿರೋ ದೀಪನ ಯಾವತ್ತೂ ಅಳಿಸಕ್ಕಾಗಲ್ಲ, ಸತ್ಯನೇ ಮಗ. ಹಾಗಂತ ಅವರು ನೋವಲ್ಲಿದ್ದಾರೆ ಅಂತ ನೀ ಸುಮ್ಮನಾಗ್ಬಿಟ್ರೆ ನೀ ಅನ್ಕೊಂಡಿದ್ದು ಈಡೇರಲ್ಲ. ಗೊತ್ತಲ್ಲ, ನಾಳೆ ನೀನು ಅಳಿಯಂದ್ರ ಮನೆಗೆ ಹೋಗಲೇಬೇಕು. ಹೇಗಾದರೂ ಮಾಡಿ ಅವ್ರನ್ನ ಮದುವೆ ಆಗಲೇಬೇಕು. ಆಗಲೇ ಎಲ್ರ ದೃಷ್ಟಿನಲ್ಲಿ ದೀಪನ್ನ ಕಳ್ಕೊಂಡಿದ್ದಕ್ಕೂ ಸಾರ್ಥಕ ಅಂತ ಅನ್ಸೋದು. ನೋಡು, ನಾವು ಅನ್ಕೊಂಡಂಗೆ ನೀನು ಗೆಲ್ಲೇಬೇಕು. ಇಲ್ಲಾಂದರೆ ದೀಪ ದಿಶಾ ಆಗಿ ಸೋಲೊಪ್ಕೊಂಡ್ಲು ಅಂತ ಆಗೋಗುತ್ತೆ. ನೀನಲ್ಲಿ ಹೋಗ್ತಿರೋದು ಅಳಿಯಂದ್ರನ್ನ ರಕ್ಷಣೆ ಮಾಡೋದಕ್ಕೆ ಅನ್ನೋದನ್ನ ಮರಿಬೇಡ. ಅವರು ದಿಶನ್ನ ಇಷ್ಟಪಡಲೇಬೇಕು ಅಂತ ಏನಿಲ್ಲ, ಆದರೆ ಅವರು ದಿಶನ್ನ ಮದುವೆ ಆಗಲೇಬೇಕು. ನೀನು ಮಾನಸಿಕವಾಗಿ ತಯಾರಾಗಲೇಬೇಕು ಮಗಳೇ. ಯಾವುದೇ ಹೆಣ್ಣಿಗಾಗ್ಲಿ ತನ್ನ ಗಂಡಿನ ಜೊತೆ ಇನ್ನೊಂದು ಹೆಣ್ಣಿರೋದನ್ನ ಸಹಿಸಕ್ಕಾಗಲ್ಲ. ಆದರೆ ನೀನು ದೀಪ ಆಗಿ ಅವ್ರ ಜೊತೆ ಇಲ್ಲದೆ ಇದ್ದಾಗ ದಿಶಾ ಆಗಂತೂ ಇರಲೇಬೇಕು. ನೋಡು, ಚಿರಾಗ್ ಹೆಂಡತಿ ಅನ್ನೋದು ಒಂದು ಹೆಸರು ಇಲ್ಲದೆ ನೀನು ಆ ಮನೇಲಿರೋಕ್ಕೆ ಸಾಧ್ಯ ಇಲ್ಲ. ನೀನು ಆ ಮನೆಯಲ್ಲಿದ್ದಾಗ್ಲೇನೆ ಸೌಂದರ್ಯ ಮನಸ್ಸಿನಲ್ಲಿ ಏನಿದೆ ಅಂತ ಕಂಡುಹಿಡಿಯಕ್ಕಾಗೋದು. ಆ ಮನೆಗೆ ಮತ್ತು ಅಳಿಯಂದ್ರಿಗೆ ಆಗ್ಬೋದಾದ ಅಪಾಯನ ಆಗ್ಲೇ ತಪ್ಸಕ್ಕೆ ಸಾಧ್ಯ ಆಗೋದು. ಹೌದು ಪೊಲೀಸಪ್ಪ, ಸೌಂದರ್ಯ ಅವರು ದಿಶಾ ಜೊತೆ ಆತ್ಮೀಯವಾಗಿರೋದ್ರಿಂದಾನೆ ನಾನು ಅವ್ರ ಜೊತೆ ಹಾಗೆ ಇದ್ದು ನನ್ನ ಉದ್ದೇಶನ ಈಡೇರಿಸ್ಕೋಬೇಕು. ಆದ್ರೆ ನನ್ನಿಂದ ಇಲ್ಲಿ ಅಮ್ಮ ಅಣ್ಣನಿಗೆ, ಅಲ್ಲಿ ಹಸ್ಬೆಂಡ್ಗೆ ತುಂಬಾ ನೋವು ಕೊಡ್ತಿದ್ದೀನಿ ಅಂತ ಅನಿಸ್ತಿದೆ.
ಒಂದನ್ನ ಪಡ್ಕೋಬೇಕು ಅಂದರೆ ಇನ್ನೊಂದನ್ನ ಕಳ್ಕೊಳ್ಳೇಬೇಕು ಮಗ. ಇದೆಲ್ಲ ತಾತ್ಕಾಲಿಕ ಅಷ್ಟೇ. ನೋಡಮ್ಮ, ಸಾವನ್ನ ಯಾರು ಸಂಭ್ರಮಿಸಲ್ಲ. ಹಾಗಂತ ಜೀವನ ಪೂರ್ತಿ ಕೊರಗ್ತಾ ಕೂರೋದು ಇಲ್ಲ. ಎಲ್ಲ ಮನುಷ್ಯನ ಸಹಜ ಗುಣ. ಇದನ್ನ ತಪ್ಪು ಅಂತಾನೂ ಹೇಳಕ್ಕಾಗಲ್ಲ. ಹೀಗಾಯ್ತು ಅಂತ ಬೇಜಾರು ಮಾಡ್ಕೊಳ್ಳೋ ಬದಲು ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡಿ. ನಡೆಯೋ ದಾರಿನಲ್ಲಿ ಸಾವಿರಾರು ಅಡೆತಡೆ ಬಂದ್ರು ಅದನ್ನ ಎದುರಿಸ್ತಾ ಹೋಗ್ಲೇಬೇಕು. ಸರಿ ಪೊಲೀಸಪ್ಪ, ನೀನು ಹೇಳ್ದಂಗೆ ಮಾಡ್ತೀನಿ. ಹೇಗಾದ್ರೂ ಮಾಡಿ ದಿಶಾ ಆಗಿ ಹಸ್ಬೆಂಡ್ ಜೊತೆ ಮದ್ವೆ ಆಗೋ ಪ್ರಯತ್ನ ಪಡ್ತೀನಿ. ನಿನಗೆ ಏನೇ ಸಹಾಯ ಬೇಕಿದ್ರು ನನಗೆ ಕೇಳು ಮಗ. ಆಯ್ತು ಪೊಲೀಸಪ್ಪ. ಅಮ್ಮ ಅಣ್ಣನ್ನ ಹುಷಾರಾಗಿ ನೋಡ್ಕೊ. ಅವ್ರಿಗೊಂದು ಸ್ವಲ್ಪ ಧೈರ್ಯ ಇಡೀ ಸಮಾಧಾನ ಮಾಡು. ಸರಿ.